ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ಸಾಬುದಾನ ಕಿಚಡಿ ಮಾಡೋಣ. ಇದು ಫಾಸ್ಟಿಂಗ್ ರೆಸಿಪಿ. ಏನಂದರೆ ಉಪವಾಸ, ಶಿವರಾತ್ರಿ, ಏಕಾದಶಿ, ವೈಕುಂಠ ಏಕಾದಶಿ ಎಲ್ಲ ಟೈಮಲ್ಲೂ ಮಾಡೋವಂಥ ರೆಸಿಪಿ. ನಾನಿವತ್ತು ಇದು ಮಾಡೋಕ್ಕೆ ನೈಲಾನ್ ಸಾಬುದಾನ, ಸಬ್ಬಕ್ಕಿ ಏನು ಬೇಕಾದ್ರೂ ಕರೀರಿ ತೊಗೊಂಡಿದ್ದೀನಿ. ಸೀಮೆ ಅಕ್ಕಿ ಒಂದು 150 ಗ್ರಾಮ್ ತೊಗೊಂಡಿದ್ದೀನಿ. 3 ಸಣ್ಣ ಆಲೂಗೆಡ್ಡೆ ತೊಗೊಂಡಿದ್ದೀನಿ, ದಪ್ಪದಲ್ಲ. ಸಣ್ಣ ಆಲೂಗೆಡ್ಡೆನ ಹೆಚ್ಚಿಬಿಟ್ಟು ನೀರು ಹಾಕಿ ತೊಳೆದು ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಣ. ನೋಡಿ, ಬೇಯಕ್ಕಿಟ್ಟಿದ್ದೀನಿ. ಕುಕ್ಕರಲ್ಲಾರು ಬೇಯಿಸ್ಕೊಳ್ಳಿ. ನಾನು ಸುಮ್ಮನೆ ಹಾಗೆ ಬೇಯಕ್ಕಿಟ್ಟೆ ಇವತ್ತು. ಒಂಚೂರು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಬನ್ನಿ, ಇದಕ್ಕೆ ಬೇಕಾಗೋ ಪದಾರ್ಥ ಎಲ್ಲ ತೋರಿಸ್ತೀನಿ ಇವಾಗ. ಬೇಯಿಸಿಟ್ಟಿರೋ ಆಲೂಗೆಡ್ಡೆ ಚೆನ್ನಾಗಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ತುರಿ, ಒಂದು 3 ಹಸಿಮೆಣಸಿನ್ಕಾಯಿ ಸೀಡಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಎಣ್ಣೆ, ಒಣಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಸಾಬುದಾನ ಹಿಂದಿನ ದಿನ ನೆನೆಸಿ ನೀರು ತೆಗೆದು ನೆನೆಸಿಟ್ಕೊಂಡಿದ್ದು. ನೋಡಿ, ಮತ್ತೆ ಎಲ್ಲ ಪದಾರ್ಥ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಸಾಬುದಾನ, ಕಡಲೆಕಾಯಿ ಬೀಜ, ಎಣ್ಣೆ, ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ, ಶುಂಠಿ ತುರಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಒಂದು 5 ಸ್ಪೂನಷ್ಟು ಕಡಲೆಕಾಯಿ ಬೀಜ. ಮತ್ತೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸಾಬುದಾನ ರಾತ್ರಿ ನೆನೆಸಿ ನೀರು ತೆಗೆದು ಒಂದು ತಟ್ಟೆ ಮುಚ್ಚಿಟ್ರೆ ಈ ಥರ ಹೂ ಥರ ಆಗುತ್ತೆ. ತುಂಬ ನೀರಲ್ಲಿ ಮುಳುಗಿಸಿಡೋದು ಬೇಡ, ತೊಳೆದ್ಬಿಟ್ಟು ನೀರು ಚೆಲ್ಬಿಟ್ಟು ತಟ್ಟೆ ಮುಚ್ಚಿಡೋದು ಅಷ್ಟೇ. ಒಂದು 5-6 ಸ್ಪೂನ್ ಕಡಲೆಕಾಯಿ ಬೀಜ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಎಣ್ಣೆ, ಶುಂಠಿ ತುರಿ, ಹಸಿಮೆಣಸಿನ್ಕಾಯಿ, ಇಷ್ಟೇ ಬೇಕಾಗಿರೋದು. ನೋಡಿ, ಸಾಬುದಾನ ರಾತ್ರಿ ಸುಮ್ಮನೆ ತೊಳೆದು ನೀರೆಲ್ಲ ತೆಗೆದ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ರೆ ಈ ಥರ ಆಗುತ್ತೆ. ಈ ರೆಸಿಪಿ ಬೇಗ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಆಗಿದೆ. ಬೆಳಗ್ಗೆ ಎದ್ದಾಗ ನೋಡಿ ಚೆನ್ನಾಗಿ ಈ ಥರ ಆಗಿರುತ್ತೆ. ಇದು ಬೇಗನೂ ಬೇಯುತ್ತೆ, ತುಂಬ ನೀರೇನು ಬೇಕಾಗಲ್ಲ ಇದಕ್ಕೆ. ಬನ್ನಿ ನೋಡೋಣ ಮಾಡೋದು ಹೇಗೆ ಅಂತ. ಒಂದು ಬಾಣಲೆ ಇಡೋಣ. ಅದಕ್ಕೆ ಒಂದು 5-6 ಸ್ಪೂನಷ್ಟು ಕಡಲೆಕಾಯಿ ಬೀಜ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಒಣಮೆಣಸಿನ್ಕಾಯು ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಹುರಿಯೋಣ. ಸಿಪ್ಪೆ ಬಿಡೋ ಅಷ್ಟು ಹುರಿದ್ರೆ ಸಾಕು. ನೋಡಿ, ಹುರಿತಾ ಇದ್ದೀನಿ, ನೀವು ಹೀಗೆ ಹುರ್ಕೊಳ್ಳಿ. ಈಗ ಕರ್ಬೇವಿನ ಸೊಪ್ಪು ಹಾಕೋಣ. ಈ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಏನಾಗುತ್ತೆ, ಇದು ಪುಡಿ ಮಾಡ್ಕೋತೀವಲ್ಲ, ಆಗ ಕರ್ಬೇವಿನ ಸೊಪ್ಪಿನ ಘಮ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು 5-6 ಎಸಳು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದು ಒಂದು 3 ಜನಕ್ಕೆ ಆಗೋಷ್ಟು ತಿಂಡಿ ಮಾಡ್ತಾಯಿದ್ದೀನಿ ನಾನಿವತ್ತು. ಅದರಿಂದ ಇಷ್ಟು ತೊಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನೋಡಿ, ಈಗ ಸಿಪ್ಪೆ ಬಿಡ್ತು. ಇದಾಗಿದೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ತಣ್ಣಗಾದ್ಮೇಲೆ ಒಂದು 3 ಸುತ್ತು ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಕೋರ್ಸ್ ಗ್ರೈಂಡ್ ಅಂತಾರಲ್ಲ ಆ ಥರ ಮಾಡ್ಕೊಳ್ಳೋಣ. ನುಣ್ಣಕ್ಕೆ ಮಾಡೋದು ಬೇಡ. ನೋಡಿ, ಒಂಚೂರು ಒಂದು 3-4 ಸೆಕೆಂಡ್ ಮಾಡಿದ್ರೆ ಈ ಥರ ಆಗೋಗುತ್ತೆ. ನೋಡಿ, ಈ ಥರ ಪುಡಿ ಆಗಿದೆ ತರಿಯಾಗಿ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಬಾಣಲೆ ಇಡೋಣ. ಒಂದು 5-6 ಸ್ಪೂನ್ ಎಣ್ಣೆ ಹಾಕೋಣ. ಇದಕ್ಕೊಂದು 5-6 ಸ್ಪೂನ್ ಎಣ್ಣೆ ಹಿಡಿಯುತ್ತೆ. ಎಣ್ಣೆ ಕಾಯಕ್ಕೆ ಇಡೋಣ. ಕಾಯಿಲಿ. ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕೋಣ. ನೋಡಿ, ಇವಾಗ ನಾನು ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡೀಲಿ. ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ. ಆ ಸಾಸಿವೆ ಬಟ್ಲಲ್ಲಿ ಒಂಚೂರು ಅರಿಶಿನ ಇತ್ತು ಅಷ್ಟೇ, ಇನ್ನೇನು ಅಲ್ಲ. ನೋಡಿ, ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದಾದ್ಮೇಲೆ ಇದಕ್ಕೇನು ಮಾಡೋಣ, ತುರಿದಿರೋ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲ ಹಾಕೋದು ಒಂದೊಂದಾಗಿ ಹಾಕ್ಕೊಳ್ಳೋಣ. ನೋಡಿ, ಹಸಿಮೆಣಸಿನ್ಕಾಯಿ ಸೀಳಿಟ್ಕೊಂಡಿರೋದು 3-4. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಮಕ್ಳಿಗೆ ಮಾಡುವಾಗ ಖಾರ ಹಾಕಬೇಡಿ. ನೋಡಿ, ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಹಾಕೋಣ. ಕರಿಬೇವಿನ ಸೊಪ್ಪು ಹಾಕೋಣ. ನೋಡಿ, ಕರಿಬೇವಿನ ಸೊಪ್ಪು ಹಾಕೋದು ತೋರಿಸ್ತೀನಿ. ಶುಂಠಿ ಎಲ್ಲ ಹಾಕೊಂಬಿಡಿ, ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ಹಾಕಿ ಒಂದು 10 ಸೆಕೆಂಡ್ ಹಿಂಗೆ ಫ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್. ತುಂಬ ಹೊತ್ತೇನು ಹುರಿಯೋದು ಬೇಡ. ನೋಡಿ, ಈ ಥರ ಒಂದು 10 ಸೆಕೆಂಡು ಎಲ್ಲ ಗಮ್ ಅಂತ ಆಗಲಿ. ಇದಕ್ಕೇನು ಮಾಡೋಣ, ಈಗ ಸಾಬುದಾನ, ಸೀಮೆ ಅಕ್ಕಿ, ಸಬ್ಬಕ್ಕಿ ಇದನ್ನು ಎಲ್ಲನೂ ಬಗ್ಗಿಸ್ಕೊಂಬಿಡೋಣ. ಇದಕ್ಕೆ ನೀರೇನು ಬೇಕಾಗಲ್ಲ, ಅದು ನೆಂದಿರೋದ್ರಲ್ಲೇ ಹಾಗೆ ಬಿಸಿಗೇ ಬೆಂದೋಗುತ್ತೆ. ನೋಡಿ, ಎಲ್ಲನೂ ಹಾಕ್ಕೊಂಬಿಡೋಣ. 150 ಗ್ರಾಮ್ ನಾನು ಇಟ್ಕೊಂಡಿದ್ದೆ. ನೋಡಿ, ಎಲ್ಲ ಒಳ್ಳೆ ಮಿಕ್ಸ್ ಮಾಡೋಣ. ಈಗ 1 ಸ್ಪೂನಷ್ಟು ಉಪ್ಪು ಮಾತ್ರ ಸಾಕು. ಇದಕ್ಕೆ ಜಾಸ್ತಿ ಉಪ್ಪು ಹಿಡಿಯಲ್ಲ. 1 ಸ್ಪೂನ್ ಉಪ್ಪು ಸಾಕು. ಆಲ್ರೆಡಿ ಆಲೂಗೆಡ್ಡೆಗೆ ನಾವು ಹಾಕ್ಬಿಟ್ಟಿರೋದ್ರಿಂದ ಇಲ್ಲಿ ಜಾಸ್ತಿ ಉಪ್ಪು ಬೇಕಾಗಲ್ಲ. ಹಾಕ್ಬಿಟ್ಟು ಇವಾಗ ಪುಡಿ ಮಾಡಿಟ್ಕೊಂಡಿರೋ ಕಡಲೆಕಾಯಿ ಬೀಜ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪಿನ ಪುಡಿ ಹಾಕೋಣ. ನೋಡಿ, ಎಲ್ಲ ಹಾಕ್ಬಿಡ್ತಾಯಿದ್ದೀನಿ. ಇದಾದಮೇಲೆ ಆಲೂಗೆಡ್ಡೆನೂ ಹಾಕ್ಬಿಡೋಣ, ಮ್ಯಾಶ್ ಮಾಡಿಟ್ಕೊಂಡಿರೋದು. ನೋಡಿ, ಎಲ್ಲ ಪುಡಿನೂ ಮಿಕ್ಸಿನಲ್ಲಿ ಒಂಚೂರು ಉಳಿಸ್ದಂಗೆ ಎಲ್ಲ ಹಾಕ್ಕೊಂಬಿಡಿ. ಇವಾಗ ಮ್ಯಾಶ್ ಮಾಡಿರೋ ಆಲೂಗೆಡ್ಡೆನೂ ಫುಲ್ 3 ಬೇಕಾಗುತ್ತೆ. 3 ಹಾಕ್ಕೊಂಬಿಡಿ. 3 ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡೋಣ. ನೋಡಿ, ಕ್ಲೀನಾಗಿ ಈ ಬಾಣಲಿ ಬಿಸಿ ಆಗ್ತಾಯಿದ್ರೆ ಸಿಮ್ಮಲ್ಲೇ ಮಾಡಿ, ಏನೋ ಹೈಯಲ್ಲಿ ಮಾಡೋದು ಬೇಡ. ಇದು ಬೇಗನೆ ಆಗುತ್ತೆ. ಇದಕ್ಕೆ ಟೈಮ್ ತೊಗೊಳ್ಳೋದು ಅಂದರೆ ಸಬ್ಬಕ್ಕಿ ನೆನೆಯೋದಷ್ಟೇ, ಅದಕ್ಕೆ ಮಾತ್ರ ಟೈಮು. ಮತ್ತು ಆಲೂಗೆಡ್ಡೆ ಬೇಯಿಸ್ಕೊಳ್ಳೋದು. ಕುಕ್ಕರಲ್ಲಿ ಹಾಕೊಂಬಿಟ್ರೆ ಬೇಗನೆ ಆಗುತ್ತೆ. ನೋಡಿ, ಇದು ಮಾಡೋಕ್ಕೆ ಏನಿಲ್ಲ ಅನ್ನೊಂದು 10 ನಿಮಿಷದಲ್ಲೇ ಆಗೋಗುತ್ತೆ. ಸೀಮೆಕ್ಕಿ ಬೇಗನೂ ಬೆಂದುಬಿಡುತ್ತೆ. ನೋಡಿ, ಆಗ್ತಾಯಿದೆ. ಈಗ ಒಂಚೂರು ಅರಿಶಿನ ಹಾಕೋಣ. ಅರಿಶಿನ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಒಳ್ಳೆ ಕಲರ್ ಬರುತ್ತೆ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸಿರೋದ್ರಿಂದ ಅರಿಶಿನ ಬ್ಯಾಡಗಿ 2 ಸೇರಿಕೊಂಡು, ಕರಿಬೇವಿನ ಸೊಪ್ಪು ಇದು 3 ಸೇರಿಕೊಂಡು ಒಳ್ಳೆ ಬಣ್ಣನೇ ಕೊಡುತ್ತೆ.
ತುಂಬ ನೋಡಿದ ತಕ್ಷಣ ತಿನ್ಬಿಡೋಣ ಅಂತ ಅನಿಸುತ್ತೆ, ಆ ಥರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ. ಮಿಕ್ಸ್ ಮಾಡ್ತಾನೆ ಅದು ಬೆಂದೇ ಹೋಗುತ್ತೆ ನೋಡಿ. ಇದು ಒಂದು 2 ನಿಮಿಷ ಮುಚ್ಚಿಟ್ರೆ ಸಾಕು ನೋಡಿ. ಒಂದು ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಸಿಮ್ಮಲ್ಲೇ, ನಾನೆಲ್ಲ ಸಿಮ್ಮಲ್ಲಿ ಮಾಡ್ತಿದ್ದೀನಿ, ಕಡಿಮೆ ಊರಲ್ಲಿ ಮಾಡ್ತಿದ್ದೀನಿ, ಹೈ ಮಾಡಿಕೊಂಡೇ ಇಲ್ಲ ಸ್ಟವ್ನ. ನೀವು ಹೀಗೆ ಸಿಮ್ಮಲ್ಲೇ ಮಾಡಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಸಾಕು. ಆ 2 ನಿಮಿಷ ಬಾಣಲೆ ಬಿಸಿನಲ್ಲೇ ಸಿಮಕ್ಕಿ ಚೆನ್ನಾಗಿ ಬೇಯುತ್ತೆ ನೋಡಿ. ಈಗ ಬೆಂದಿದೆ. ನಾನು ಇದೊಂದು ಕ್ಲೋಸಪ್ ತೋರಿಸ್ತಾ ಇದ್ದೀನಿ ನಿಮಗೆ. ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಬಿಡೋಣ ನೋಡಿ. ಈಗ ಇದು ಕ್ಲೋಸಪ್ ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರಿಯೋದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಆಲ್ರೆಡಿ ಸಬ್ಬಕ್ಕಿ ಸಾಬೂದಾನ ಚೆನ್ನಾಗಿ ಬೆಂದಿದೆ ನೋಡಿ. ಇದು ವಯಸ್ಸಾದವ್ರಿಗೆಲ್ಲ ತುಂಬ ಈಸಿಯಾಗಿ ತಿನ್ಬೋದು ಫ್ರೆಂಡ್ಸ್. ಇದಕ್ಕೆ ಯಾಕೆಂದರೆ ಕಡಲೆಬೇಳೆ ಉದ್ದಿನಬೇಳೆ ಏನೂ ಹಾಕಿರಲ್ಲ, ಅದರಿಂದ ಆರಾಮಾಗಿ ತಿನ್ಬಿಡ್ಬೋದು. ಮತ್ತು ತುಂಬ ರುಚಿಯಾಗಿರುತ್ತೆ. ಕಡಲೆಕಾಯಿ ಬೀಜದ ಘಮ, ಕರ್ಬೇವಿನ ಸೊಪ್ಪಿಂದು ಘಮ ಎಲ್ಲ ಸೇರಿಕೊಂಡು, ಒಣಮೆಣ್ಸಿನ್ಕಾಯ್ದು ಎಲ್ಲ ಸಾಬೂದಾನ ಕಿಚಡಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ನೀವು ಹೀಗೆ ಒಂದು 2-3 ನಿಮಿಷ ಹುರಿದ್ರೆ ಸಾಕು. ಈಗ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಇದು ಸುಮ್ಮನೆ ಪಿಕ್ಚರ್ಗೋಸ್ಕರ ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಹಾಗೆ ಬಾಣಲೆಲೆ ಎಲ್ಲರಿಗೂ ಸರ್ವ್ ಮಾಡ್ಕೊಂಬಿಡ್ಬೋದು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದೆ ಸಾಬೂದಾನ ಕಿಚಡಿ, ಅಷ್ಟೇ ರುಚಿಯಾಗಿದೆ. ನೀವು ಉಪ್ಪು ಖಾರ ಎಷ್ಟು ಸಮವಾಗಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಖಾರನೇ ಹಾಕಲಿಲ್ಲ ಅಂತಂದರೆ ಅದಕ್ಕೆ ರುಚಿನೇ ಇರಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ. ಒಂಚೂರು ಖಾರ ಉಪ್ಪು ಇದು ಬೇಕಾಗುತ್ತೆ ಇದಕ್ಕೆ, ಯಾಕೆಂದರೆ ಸಬ್ಬಕ್ಕಿ ಸಪ್ಪೆ ಅಲ್ವಾ, ಅದರಿಂದ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಾಯಿತು ಇವತ್ತು ಸಾಬೂದಾನ ಕಿಚಡಿ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಈ ರೆಸಿಪಿ ಟ್ರೈ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ನನಗೆ ಖಂಡಿತ ತಿಳಿಸಿ, ಇದು ಮಾಡಿದರೆ ಅಕಸ್ಮಾತು ಮಾಡಿದ್ರೆ ಇಷ್ಟ ಆಯಿತೋ ಇಲ್ವಾ ಅಂತ ಹೇಳಿ. ನೀವು ಕಮೆಂಟ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ನೆಕ್ಸ್ಟ್ ರೆಸಿಪೀಸಲ್ಲಿ ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಬಟನ್, ಥ್ಯಾಂಕ್ ಯು ಸೋ ಮಚ್, ಬೆಲ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್.